ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಆದೇಶ ಹೊರಬಿದ್ದಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮೈಸೂರಿನ ದೇವರಾಜ ಮೊಹಲ್ಲಾದಲ್ಲಿರುವ ದಿವಾನ್ಸ್ ರಸ್ತೆಯ ಲೋಕಾಯುಕ್ತ SP ಕಚೇರಿ ಈಗ ರಾಜ್ಯ ರಾಜಕಾರಣದ ಕೇಂದ್ರ ಬಿಂದುವಾಗಿ ಮಾರ್ಪಡಿರ್ತಕ್ಕಂಥದ್ದು. ನಾನೀಗ ಲೋಕಾಯುಕ್ತ ಕಚೇರಿ ಮುಂಭಾಗದಲ್ಲಿದ್ದೀನಿ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ತಕ್ಕಂಥದ್ದು ಮೈಸೂರಿನ ದೇವರಾಜ ಮೊಹಲ್ಲಾದಲ್ಲಿರ್ತಕ್ಕಂಥ ಮೈಸೂರು ಲೋಕಾಯುಕ್ತ SP ಕಚೇರಿ. ಈ ಒಂದು ಕಚೇರಿ ಈಗ ರಾಜ್ಯ ರಾಜಕಾರಣದ ಕೇಂದ್ರ ಬಿಂದು ಆಗಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರ ವಿರುದ್ಧ ಮೂಢ ಹಗರಣದ ವಿಚಾರವಾಗಿ ದೂರುದಾರರು ಮೈಸೂರಿನವರೇ ಆಗಿರೋದ್ರಿಂದ ಮೈಸೂರಿನ ಲೋಕಾಯುಕ್ತರೇ ಈ ಒಂದು ಪ್ರಕರಣವನ್ನು ತನಿಖೆಗೆ ಮಾಡಬೇಕು ಅಂತೇಳಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಸೂಚನೆಯ ಬೆನ್ನಲ್ಲಿ ಈ ಒಂದು ಲೋಕಾಯುಕ್ತ ಕಚೇರಿನಲ್ಲಿ CM ಅವರ ವಿರುದ್ಧ ಒಂದು FIR ದಾಖಲೆ ಮಾಡಲಿಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಏನು ಕೋರ್ಟ್ನ ಆದೇಶ ಪ್ರತಿ ಮೈಸೂರಿನ ಲೋಕಾಯುಕ್ತರಿಗೆ ತಲುಪಿದ ನಂತರವಷ್ಟೇ FIRನ ಒಂದು ದಾಖಲೆ ಮಾಡುವಂತಹ ಸಾಧ್ಯತೆಗಳಿರುವಂತಹದ್ದು. ಈ ಮಧ್ಯೆ CM ಪರ ವಕೀಲರು ಕೂಡ ಸುಪ್ರೀಂ ಕೋರ್ಟ್ ಕದವನ್ನು ತಟ್ಟಲಿಕ್ಕೆ ಕೂಡ ಮುಂದಾಗಿರ್ತಕ್ಕಂತಹದ್ದು. ಒಂದು ವೇಳೆ ಸಿದ್ದರಾಮಯ್ಯನವರ ವಿರುದ್ಧ ಅರ್ಜಿ ಏನಿದೆ FIR ಅನ್ನು ತಡೆ ಹಿಡಿಬೇಕು ಅನ್ನುವಂತಹದ್ದು, ಆ ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ಏನಾದರೂ ಪುರಸ್ಕೃತಗೊಳ್ಳಿಲ್ಲ ಅಂತ ಹೇಳಿದ್ರೆ ಇದೇ ಒಂದು ಕಚೇರಿನಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ FIR ಅನ್ನು ದಾಖಲು ಮಾಡಲಾಗುತ್ತೆ. ಈ ಒಂದು ಕಚೇರಿಗೆ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರು ತನಿಖೆಗೆ ಆಗಮಿಸಬೇಕಾದಂಥ ಪರಿಸ್ಥಿತಿಗಳು ಕೂಡ ಎದುರಾಗ್ತಾ ಇರ್ತಕ್ಕಂತಹದ್ದು. ಇವೆಲ್ಲ ಈ ಕಾರಣಕ್ಕಾಗಿ ಮೈಸೂರಿನ ದೇವರಾಜ ಮೊಹಲ್ಲಾದಲ್ಲಿರ್ತಕ್ಕಂಥ ದಿವಾನ್ಸ್ ರಸ್ತೆಯ ಮೈಸೂರಿನ SP ಲೋಕಾಯುಕ್ತ ಕಚೇರಿ ಈಗ ರಾಜ್ಯ ರಾಜಕಾರಣದ ಕೇಂದ್ರ ಬಿಂದುವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕ್ಯಾಮ್ರಾ ಪರ್ಸನ್ ನಿತಿನ್ ಅರಸು ಜೊತೆ ಸಂದೀಪ್ ಕುಮಾರ್ ಅಶ್ವವೇಗ ನ್ಯೂಸ್, ಮೈಸೂರು.